ಸುಮ್ಮನೆ ಈ ತರ ಪ್ರತಿ ಮ್ಯಾಚ್ ಸೋತು ಸುಣ್ಣಾಗ ಬದಲು ಈ ಕತ್ತೆನೋ ಇಲ್ಲ ಅಂದ್ರೆ ದನ ಗಿನ ಕಾಯ್ಕೊಂಡಿದ್ರೆ ಎಷ್ಟೋ ಬೆಸ್ಟ್ ಅನ್ಸುತ್ತೆ ಗುರು. ಸುಮ್ಮನೆ ನ್ಯಾಷನಲ್ ಲೆವೆಲ್ಗೆ ಹೋಗಿ ಈ ತರ ಸೋಲ್ತಾರಂದ್ರೆ ಏನ್ ಹೇಳ್ಬೇಕು ಏನು ಅನ್ನೋದೇ ಗೊತ್ತಾಗ್ತಿಲ್ಲ. ಅದು ಯಾವತ್ತು ಸೋಲ್ದಿರೋ ಐರ್ಲೆಂಡ್ ಮೇಲೆಯಿಂದ ಸ್ಟಾರ್ಟ್ ಆಗಿದ್ದು ನಮ್ಗೆ ಗ್ರಾಚಾರ, ಇನ್ನೂ ಕೂಡ ಅದು ಬಗೆ ಅರ್ಧ ಇಲ್ಲ. ಅಟ್ಲೀಸ್ಟ್ ನೆನ್ನೆ ಅದ್ರೊಂದು ಹೋಪನ ಇಟ್ಕೊಂಡಿದ್ದೆ. ನಿಜವಾಗ್ಲೂ ಟೀಮ್ ಇಂಡಿಯಾದಲ್ಲಿ ಅಂತ ಪ್ಲೇಯರ್ಸ್ ಇದ್ರು ಅಂದ್ರೆ ನಿನ್ನೆ ಮ್ಯಾಚ್ ನ ವಿನ್ ಆಗ್ಲೇಬೇಕು, ವಿನ್ ಆಗ್ತಾರಂತ ಕೂಡ ಹೇಳಿದ್ದೆ ನೆನ್ನೆ ಅನಾಲಿಸಿಸ್ ವಿಡಿಯೋದಲ್ಲಿ. ಆದ್ರೆ ಅದ್ರ ಹತ್ರಕ್ಕೂ ಹೋಗ್ಲಿಲ್ಲ. ಅಲ್ಲ ಗುರು, 7 ಜನ ಹೊಡೆದಿರೋ ರನ್ನ ಬರೀ ಇಬ್ಬರೇ ಬಂದು ಮುಗಿಸೋಗ್ತಾರೆ ಇಂಗ್ಲೆಂಡ್ ಟೀಮ್ ಅಲ್ಲಿ ಅಂದ್ರೆ, ಸೊ ಎಲ್ಲಿಗೆ ಬಂದು ನಿಂತ್ಕೊಂಡಿದ್ರೆ ಟೀಮ್ ಇಂಡಿಯಾ? ಏನಿಲ್ಲಿ ಬ್ಯಾಟಿಂಗ್ ಲೈನ್ಅಪ್ ಕೂಡ ಅಂದ್ರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಂತ ಸ್ಟ್ರೆಂತ್ ಕಾಣಿಸ್ಕೊಳ್ತಾ ಇಲ್ಲ. ಅದಾದ್ಮೇಲೆ ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಷ್ಟೇ ಅಂತ ಸ್ಟ್ರೆಂತ್ ಕಾಣಿಸ್ಕೊಳ್ತಾ ಇಲ್ಲ. ಸೊ ಏನಾಗ್ತಿದೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂಥರ ಯಾವ್ಯಾವ ರೆಕಾರ್ಡ್ಸ್ ಗಳಿದೆ ಎಲ್ಲ ಕೂಡ ಬ್ರೇಕ್ ಮಾಡಿ ಬಿಸಾಕ್ತಾ ಇದಾರೆ ಟೀಮ್ ಇಂಡಿಯಾ. ಅದು ವಿನ್ ಆಗೋದ್ರ ಮೂಲಕ ಅಲ್ಲ, ಲಾಸ್ ಆಗೋದ್ರ ಮೂಲಕ. ಅಂದ್ರೆ 2019 ಕೂಡ ಅಷ್ಟೇ ನ್ಯೂಜಿಲೆಂಡ್ ಸೀರೀಸ್ ಕೂಡ ಆಗಿತ್ತು, ಅಲ್ಲೂ ಕೂಡ ಅಷ್ಟೇ 3 ಮ್ಯಾಚ್ ಅಲ್ಲಿ ನ್ಯೂಜಿಲೆಂಡ್ ಅವರು 2 ಮ್ಯಾಚ್ ನ ವಿನ್ ಆಗಿ, ಅಲ್ಲಿ ಇಂಡಿಯಾದವರು ಕೇವಲ 1 ಮ್ಯಾಚ್ ಅಷ್ಟೇ ವಿನ್ ಆಗಿದ್ರು. ಅದಾದ್ಮೇಲೆ ಮತ್ತೆ ಇಂಡಿಯಾದಲ್ಲಿ ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾ ಮ್ಯಾಚ್ ಕೂಡ ಆಗಿತ್ತು, ಅವಾಗ್ಲೂ ಕೂಡ ಅಷ್ಟೇ ಕ್ಲೀನ್ ಸ್ವೀಪ್ ಮಾಡಾಕಿದ್ರು ಆಸ್ಟ್ರೇಲಿಯಾ. ಅದ್ ಬಿಡ್ತು ಅಂದ್ರೆ ಈಗಲೇ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಲಾಸ್ ಆಗ್ತಾ ಇರೋದು. ಅದು ಐರ್ಲೆಂಡ್ ಇಂದ ಹಿಡಿದು ಇಂಗ್ಲೆಂಡ್ ವರ್ಗೂ ಕೂಡ ಒಂದೇ ಒಂದು ಮ್ಯಾಚ್ ನ ವಿನ್ ಆಗಿಲ್ಲ ಅಂದ್ರೆ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂಥರ ಶೇಮ್ ಅನಿಸ್ತಾ ಇದೆ. ಟೀಮ್ ಇಂಡಿಯಾ ಏನಕ್ಕೆ ಇಷ್ಟು ಕೆಡ್ತಾಕ್ ಪರ್ಫಾರ್ಮ್ ಮಾಡ್ತಾ ಇದೆ ಏನು ಅನ್ನೋದೇ ಗೊತ್ತಾಗ್ತಿಲ್ಲ. ನಿನ್ನೆ ಕ್ಯಾಪ್ಟನ್ ಶ್ರೇಯಸ್ ಆಡಿದ್ ಬಿಟ್ರು ಅಂದ್ರೆ ಅದ್ ಬಿಟ್ರೆ ಇನ್ಯಾರು ಕೂಡ ಪರ್ಫಾರ್ಮೇ ಮಾಡಿಲ್ಲ. ಯಾವಾಗ ಪವರ್ ಪ್ಲೇ ಒಳಗೆ 2 ವಿಕೆಟ್ ಬಿತ್ತು ಕನ್ಫರ್ಮ್ ಆಗೋದೆ, ಇವತ್ತು ಕೂಡ ಪಕ್ಕ ಮಕಡೆ ಮಲ್ಗೋದೆ, ನಾವು ಸುಮ್ಮನೆ ಇಂಡಿಯಾ ಮೇಲೆ ಹೋಪ್ ಇಟ್ಕೊಳ್ಳೋದೇ ವೇಸ್ಟ್ ಅನ್ಸುತ್ತೆ ಅಂತ ಅನಿಸ್ಬಿಡ್ತು. ನಿನ್ನೆ ಅದೇ ಆಗಿದ್ದು. ಸುಮಾರು ಪವರ್ ಪ್ಲೇ ಮುಗಿಯೋಷ್ಟ್ರೊಳಗೆ ಏನೋ 40 ರನ್ನಿಗೆ 2 ವಿಕೆಟ್ ಅನ್ನೋ ಹೋಗಿತ್ತು ಅನ್ಸುತ್ತೆ. ಈ ಕಡೆ ವೈಭವ್ ಸೂರ್ಯವಂಶಿ ಬರ್ತಂಗರು ಬರೀ 6-4 ಹೊಡಿಯಕ್ಕೆ ನೋಡ್ತಾನೆ ಅವನಂತ ಹೊತ್ಲೆಗೆ. ಏನು ಅನ್ನೋದೇ ಗೊತ್ತಾಗ ನಿಂತ್ಕೊಂಡು ಆಡ್ಬೇಕು, ಸರ್ವೈವ್ ಆಗೋದು ಏನು ಅನ್ನೋದೇ ಗೊತ್ತಿಲ್ಲ ಅನ್ಸುತ್ತೆ. IPL ಅಲ್ಲಿ ಆಡ್ದಂಗೆ ಅಲ್ಲೂ ಕೂಡ ಆಡಕ್ ಹೋದ್ರೆ ಆಗತ್ತಾ? ಆ ಕಡೆ ನೋಡಿದ್ರೆ ಬೌಲರ್ಸು ಯಾವ ಲೆವೆಲ್ ಇದ್ದಾರೆ ಅಂದ್ರೆ ಒಂದು ಚೂರು ವೀಕ್ನೆಸ್ ಗೊತ್ತಾಯ್ತು ಅಂದ್ರೆ ಅದೇ ಲೆಂತ್ ಅಲ್ಲಿ ಬೌಲಿಂಗ್ ನ ಮಾಡ್ತಾರೆ, ಉಡಾಯಿಸ್ಬಿಡ್ತಾರೆ. ಸೊ ನೋಡಿ, ಇಲ್ಲಿ ವೈಭವ್ ಸೂರ್ಯವಂಶಿ ಕೂಡ ಅಷ್ಟೇ ಇಂಗ್ಲೆಂಡ್ ಆಗಷ್ಟು 15 ರನ್ ಒಳಗೆ ಔಟ್ ಆಗ್ತಿರೋದು. ನಿನ್ನೆ ಕೂಡ ಅಷ್ಟೇ ಒಂದು 10 ಬಾಲನ ವೇಸ್ಟ್ ಮಾಡಿ ಒಂದು 6 ಒಂದು 4 ಹೊಡೆದ, ಅದಾದ್ಮೇಲೆ ವಿಕೆಟ್. ಮಾತೆತ್ತಿದ್ರೆ ಬರೀ ಬೌಂಡ್ರಿನೇ ಹೊಡಿಯಕ್ ನೋಡ್ತಾನೆ, ಇನ್ನೆಲ್ಲಿ ಸರ್ವೈವ್ ಆಗಕ್ಕಾಗತ್ ಬೇಕಲ್ಲ. ಅದಾದ್ಮೇಲೆ ಈ ಕಡೆ ಅಭಿಷೇಕ್ ಶರ್ಮಾ ಕೂಡ ಅಷ್ಟೇ ಬಂದ ಪುಟ ಹೋದ ಪುಟದರ ಸ್ವಲ್ಪ ನಿಂತ್ಕೊಂಡು ಆಡಿದ್ ಬಿಟ್ರೆ 16 ರನ್ನಿಗೆ ಔಟು. ಅದಾದ್ಮೇಲೆ ಇಶಾನ್ ಕಿಶನ್ ಅಂತೂ ಬಿಡಿ, ಒಂಥರ ಆಟಕ್ಕಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಪ್ಲೇಯರ್ ಆಗೋಗಿರೋದು ಇಶಾನ್ ಕಿಶನ್. ಇವರೆಲ್ಲ ಕೇವಲ IPL ಇಲ್ಲಂದ್ರೆ ಗಲ್ಲಿ ಕ್ರಿಕೆಟಿಗೆ ಮಾತ್ರ ಸೀಮಿತ ಅನ್ಸುತ್ತೆ. ಈಗ ಹಳೆ ಪ್ಲೇಯರ್ಸ್ ಇದ್ರಲ್ಲ, ಲೆಜೆಂಡ್ಸ್ ಗಳು, ವಿರಾಟ್ ಕೊಹ್ಲಿ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಅವರೆಲ್ಲ ಯಾವ ತರ ಅಂದ್ರೆ ಒಂದು ಮ್ಯಾಚ್ ಲಾಸ್ ಆದ್ರು ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಹೆಂಗಾರು ಕವರ್ ಮಾಡಿ ಅಟ್ಲೀಸ್ಟ್ ರಿವೆಂಜ್ ಅವರು ತೀರ್ಸ್ಕೊಂಡ್ಬಿಡೋರು. ಇವರಿಗೆ ಅದು ಒಂದು ಚೂರು ತಲೆ ಇಲ್ಲ ಅನ್ಸುತ್ತೆ. ಇಷ್ಟು ಮ್ಯಾಚ್ ಸೋತಿದೀವಿ, ಏನಂತಾರೆ ಇಡೀ ಇಂಡಿಯಾನ ಮೇಲೆ ಹೋಪನ ಇಟ್ಕೊಂಡಿದೆ, ಸೊ ಇಷ್ಟು ವರ್ಸ್ಟಾಗಿ ಪರ್ಫಾರ್ಮ್ ಮಾಡ್ತಾ ಇದೀವಿ, ನಮ್ಗೆ ನಾಚಿಕೆ ಆಗ್ಬೇಕು ಅಂತ ಅವ್ರಿಗಾರು ಅನ್ಸಲ್ವಾ? ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಲಾಸ್ ಆಗೋದು ಅಂದ್ರೆ ಹುಡುಗಾಟದ ಮಾತಾಗೋರು. ಇಡೀ ಹಿಸ್ಟ್ರಿಲೇ ಈ ತರ ಆಗಿರಲಿಲ್ಲ. ಇದು ಫಸ್ಟ್ ಟೈಮ್ ಟೀಮ್ ಇಂಡಿಯಾ ಇಷ್ಟು ವರ್ಸ್ಟಾಗಿ ಮತ್ತೆ ಎಷ್ಟು ತುಂಬಾ ಕೆಟ್ಟಾಗಿ ಗೇಮ್ ಅನ್ನ ಆಡ್ತಾ ಇರೋದು. ಅಟ್ಲೀಸ್ಟ್ ಒಂದು ಹೇಳ್ಕೊಡೋ ಲೆವೆಲಿಗಾರು ಗೇಮ್ ಆಡೋದು ಬೇಡವಾ? ಬರ್ತಾ ಇದಾರೆ ಹತ್ರ, ಅದು ಐರ್ಲೆಂಡ್ ಗಿಂತ ಕಡೆಗೆ ಹೋಗ್ಬಿಟ್ರು ಬಿಡಿ. ಐರ್ಲೆಂಡ್ ಅಲ್ಲೇ ಎಷ್ಟೋ ಬೆಸ್ಟ್ ಅನ್ಸುತ್ತೆ ಪ್ಲೇಯರ್ಸ್ ಗಳು ಸ್ವಲ್ಪ ನಿಂತ್ಕೊಂಡು ಆಡ್ತಾ ಇದ್ರು. 1 ಮ್ಯಾಚ್ ಆಡಿಲ್ಲ ಅಂದ್ರೆ ಇನ್ನೊಂದು ಮ್ಯಾಚ್ ಆಡ್ತಾ ಇದ್ರು. ಆದ್ರೆ ಇಲ್ಲಿ ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಪ್ಲೇಯರ್ಸ್ ಗಳು ಫ್ಲಾಪ್ ಆಗ್ತಿರೋದು, ಪ್ರತಿ ಪ್ಲೇಯರ್ ಕೂಡ ಫ್ಲಾಪ್ ಆಗ್ತಿದ್ರೆ ಅಂದ್ರೆ ನಿಜವಾಗ್ಲೂ ಒಂಥರ ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೇಕು. ಮಾತ್ರ ನಾನು ನಿನ್ನೆ ಮ್ಯಾಚ್ ಆದ್ಮೇಲೆ ಒಂದೇ ಒಂದು ಇಮೇಜಿನ್ ಮಾಡ್ಕೊಂಡಿದ್ದೀನಿ, ಏನಂದ್ರೆ ನಿನ್ನೆ ಇನ್ ಕೇಸ್ ಮತ್ತೆ ಶ್ರೇಯಸ್ ಫ್ಲಾಪ್ ಆಗಿದ್ರು ಅನ್ಕೊಡಿ, ನಿನ್ನೆ ಪಾಪ 80 ರನ್ ಹೊಡೆದಿದ್ದು ಹೇಳ್ಬೇಕು ಅಂದ್ರೆ ಸ್ವಲ್ಪ ರನ್ನ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರು. ಇನ್ ಕೇಸ್ 158 ಟಾರ್ಗೆಟ್ ಅನ್ನ ಕೊಟ್ರಲ್ಲ, ಅದರಲ್ಲಿ -80 ಮಾಡಿ ಜಸ್ಟ್ +20 ಆಡ್ ಮಾಡಿ ಸಾಕು, ಬರ್ತಾ ಇದೆ 100 ಒಳಗೆ ಸ್ಕೋರ್ ಅಷ್ಟೇ. ಸೊ ನಿನ್ನೆ ಏನಾದ್ರು ಅದೇ ಹೇಳಿದ್ದು, ಶ್ರೇಯಸ್ ಬೇಗ ಔಟ್ ಆಗ್ಬಿಟ್ಟಿದ್ರು, 20 ರನ್ ಹೊಡೆದ್ರು, ಇಲ್ಲಾಂದ್ರೆ 25 ರನ್ ಹೊಡೆದು ಔಟ್ ಆಗಿದ್ರು ಅಂದ್ರೆ ನಿನ್ನೆ ಸ್ಕೋರ್ ಕೂಡ ಬರ್ತಾ ಇದೆ 105 ಒಳಗೆ ಅಷ್ಟೇ ಬರ್ತಾ ಇದ್ದು. ನಿಜವಾಗ್ಲೂ ನಮ್ಗೆ ಒಂಥರ ಫುಲ್ ಶೇಮ್ ಆಗೋಗ್ತಿದೆ ಗುರು. 1 ಮ್ಯಾಚ್ ಲಾಸ್ ಆಗೋದು ಸರಿ, 2 ಮ್ಯಾಚ್ ಲಾಸ್ ಆಗತ್ತೆ ಸರಿ, ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ಗೆ ಮ್ಯಾಚ್ ಅನ್ನ ಲಾಸ್ ಆಗೋದು ಅಂದ್ರೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅದು ಈಗ ಎಲ್ಲಾ ಮ್ಯಾಚ್ ಅನ್ನ ಲಾಸ್ ಆಗ್ಬೇಕಾಗಿತ್ತು. ಫಸ್ಟ್ನೇ ಮ್ಯಾಚ್ ಮಳೆ ಬಂತು, ಸೊ ಹಾಗಾಗಿ ಅದರಿಂದ ಒಂಚೂರು ಬಚಾವ್ ಆದ್ರು ಅನ್ನೋದು ಬಿಟ್ರೆ ಇನ್ನೇನ್ ಬಚಾವ್ ಆಗೋದಲ್ಲಿ ಕರ್ಮ. ಇನ್ನ ಐರ್ಲೆಂಡ್ ಅಗೇನ್ಸ್ಟ್ 2 ಮ್ಯಾಚ್ ಅನ್ನ ಲಾಸ್ ಆಗಿದ್ರ ಅಂದ್ರೆ ಇನ್ನ ಇಂಗ್ಲೆಂಡ್ ಮೇಲೆ ಕಿಸಿಯೋದಿರು ಅಷ್ಟೇ ಇತ್ತು. ಹಾಗಾಗಿ ಫಸ್ಟ್ನೇ ಮ್ಯಾಚ್ ಮಳೆ ಬಂತು, ಇನ್ನು ಅದಾದ್ಮೇಲೆ 3 ಮ್ಯಾಚ್ ಕೂಡ ಇಂಗ್ಲೆಂಡ್ ಅವ್ರು ಕ್ಲೀನ್ ಸ್ವೀಪ್ ಮಾಡಿ ಬಿಸಾಕಿದ್ದಾರೆ. ಇನ್ನ ರಿಮೈನಿಂಗ್ ಮೇನೇನ್ ಮ್ಯಾಚಸ್ ಇದೆ, ನಂಗಂತೂ ಪಕ್ಕಾ ಶೋರ್ ಇದೆ ಇಲ್ಲಿ ಇಂಗ್ಲೆಂಡ್ ಅವರು ಎಲ್ಲಾ ಮ್ಯಾಚ್ ಅನ್ನ ಕವರ್ ಮಾಡಿ ಬಿಸಾಕ್ಬಿಡ್ತಾರೆ. ಇಲ್ಲಿ ನೋಡಿ, ನಿನ್ನೆ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ 158 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ಅದು 7 ವಿಕೆಟ್ ಲಾಸ್ ಮಾಡ್ಕೊಂಡು 158 ಹೊಡೆದಿರೋದು.
ಅದನ್ನ ಇಬ್ಬರೇ ಬಂದು ಮ್ಯಾಚನ್ನ ಈಸಿಗೆ ಮುಗಿಸೋಗ್ತಾರೆ ಅಂದ್ರೆ ಸೊ ಯಾವ ತರ ಕಾಂಪಿಟೇಷನ್ ಕೊಡ್ಬೇಕು ಇಂಗ್ಲೆಂಡ್ ಅಗೇನ್ಸ್ಟ್ ನೋಡಿದ್ರೆ ಸಣ್ಣ ಮಕ್ಳಿಗಿಂತ ಕಡೆ ಆ ಲೆವೆಲ್ ಅಲ್ಲಿ ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇರೋದು ಟೀಮ್ ಇಂಡಿಯಾದಿಂದ. ಈ ಕಡೆ ನಿನ್ನೆ ಫಿಲಿಪ್ ಸಾಲ್ಟ್ ಕೂಡ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದು ಬಿಡ್ಸಾಕಿರೋದು ನಿನ್ನೆ ಟೀಮ್ ಇಂಡಿಯಾಗೆ. ಅದಾದ್ಮೇಲೆ ಈ ಕಡೆ ಜೋಸ್ ಬಟ್ಲರ್ ನಿನ್ನೆ ಫ್ಲಾಪ್ ಹಿಡಿಯೋದು. ಅದಾದ್ಮೇಲೆ ಹ್ಯಾರಿ ಬ್ರೂಕು. ಸೊ ಕ್ಯಾಪ್ಟನ್ನ ನೋಡಿ ಕಲಿಬೇಕು ಇವರೆಲ್ಲ, ಶ್ರೇಯಸ್ ಅಯ್ಯರ್ ಮತ್ತೆ ಟೀಮ್ ಇಂಡಿಯಾ ಯಾವ ತರ ಟೀಮ್ ಅನ್ನ ಮ್ಯಾನೇಜ್ ಮಾಡೋದು, ಯಾವ ತರ ಲೀಡ್ ಮಾಡೋದು, ಯಾವ ತರ ಪರ್ಫಾರ್ಮ್ ಮಾಡಬೇಕು ಅಂತ. ನೋಡಿ ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಅವರು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ಗಳು ಫ್ಲಾಪ್ ಆದ್ರೂ ಕೂಡ ಅಷ್ಟೇ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ಗಳು ಬಂದು ಯಾವ ರೀತಿ ಮ್ಯಾಚ್ ಅನ್ನ ಕ್ಲಿಯರ್ ಮಾಡ್ಕೊಟ್ಟು ಹೋಗ್ತಿದ್ದಾರೆ ನೀವೇ ಅಬ್ಸರ್ವ್ ಮಾಡುವುದು. ಸೊ ನೆನ್ನೆ ಕೂಡ ಅಷ್ಟೇ ಅದೇ ರೀತಿಗಾಗಿದ್ದು. ಫಿಲಿಪ್ ಸಾಲ್ಟ್ ಹೊಡೆದ್ರು, ಅದಾದ್ಮೇಲೆ ಜೋಸ್ ಬಟ್ಲರ್ ಫ್ಲಾಪ್ ಆದ್ರು, ಅದಾದ್ಮೇಲೆ ಈ ಕಡೆ ಹ್ಯಾರಿ ಬ್ರೂಕು ಎಂಟರ್ ಮ್ಯಾಚ್ ಅನ್ನ ಮುಗಿಸಾಕಿದ್ದು. ಕೇವಲ 13 ಓವರ್ ಅಲ್ಲಿ ಮ್ಯಾಚ್ ಅನ್ನ ಮುಗಿಸ್ತಾರೆ ಅಂದ್ರೆ ಏನು ಹೇಳ್ಬೇಕು, ಏನು ನಿಜವಾಗ್ಲು ನಾನ್ ನಿಜವಾಗ್ಲೂ ಏನೋ ಒಂದು ಯೋಚನೆ ಇಟ್ಕೊಂಡಿದ್ದೆ, ಪಕ್ಕ ಈ ಸಲ ಟೀಮ್ ಇಂಡಿಯಾದ ಭವಿಷ್ಯ ಅಂತ ಸ್ಟ್ರಾಂಗ್ ಆಗಿದೆ ಅಂತ. ನೋಡ್ತಾ ಅಂದ್ರೆ ಟೀಮ್ ಇಂಡಿಯಾದ ಭವಿಷ್ಯ ಈಗಲೇ ನಮ್ಮ ಕಣ್ಮುಂದೆ ಕಾಣ್ತಿದೆ ಹೆಂಗಿರುತ್ತೆ ಏನೋ ಅಂತ. ಐರ್ಲೆಂಡ್ ಅಗೇನ್ಸ್ಟ್ ನಾವು ಇವ್ರು ಯಾವಾಗ ಮ್ಯಾಚ್ ಸೋದ್ರು ನೋಡಿ 2-2 ಅವಾಗ್ಲೇ ಅನ್ಕೋಬೇಕಿತ್ತು ಇದು ಆಗಲ್ಲ ಏನ್ ಕತೆ, ಫ್ಯೂಚರ್ ತುಂಬಾ ಕಷ್ಟ ಇದೆ, ಎಂಟರ್ ಟೀಮ್ನೇ ರಿಪ್ಲೇಸ್ ಮಾಡ್ಬಿಡಕೋರು. ತುಂಬಾ ಆಪ್ಷನ್ಗಳಿದೆ, ಪ್ಲೇಯರ್ಸ್ಗಳಿದ್ದಾರೆ, ಆದ್ರೂ ಏನಕ್ಕೆ ಹಿಂಗ್ ಸಾಯ್ತಿದಾರೆ ಅಂದ್ರೆ ನಿಜವಾಗ್ಲೂ ನಂಗಂತೂ ಗೊತ್ತಾಗ್ತಾ ಇಲ್ಲ. ತುಂಬಾ ಕೆಟ್ಟ ಸಿಟ್ಟು ಬರುತ್ತೆ. ಇಲ್ಲ ಒಂದ್ ಮ್ಯಾಚ್ ಲಾಸ್ ಆಗುತ್ತೆ ಸರಿ, 2 ಮ್ಯಾಚ್ ಲಾಸ್ ಆಗುತ್ತೆ ಸರಿ, ಇವ್ರು ಬ್ಯಾಕ್ ಟು ಬ್ಯಾಕ್ ಇಂಥ ಮ್ಯಾಚಸ್ಗಳನ್ನ ಲಾಸ್ ಆಗ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಒಂಥರ ಮಾತಾಡಕ್ಕೆ ಒಂಥರ ಹಿಂಸೆ ಆಗೋಗ್ಬಿಡುತ್ತೆ. ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಬಾಯಿಗೆ ಸರಿಯಾದ ಪದಗಳು ಬರುತ್ತೆ, ತಡ್ಕೊಂಡಿರ್ಬೇಕು ಅಷ್ಟೇ. ಏನಕ್ಕೆ ಅಂದ್ರೆ ಎಷ್ಟೇ ಆದ್ರೂ ನಮ್ ಟೀಮ್ ಇಂಡಿಯಾ ಆಗಿದೆ ಅಂತ ಒಂದು ಸಪೋರ್ಟ್ ಮಾಡ್ಬೇಕು, ಬಿಟ್ರೆ ಅವ್ರು ಏನೋ ಪರ್ಫಾರ್ಮ್ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಅವ್ರು ಪ್ರತಿ ವಿಡಿಯೋಲ್ ಕೂಡ ಅಷ್ಟೇ ಇದೇ ಆಗೋಗ್ಬಿಟ್ಟಿದೆ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಹೇಗಾಡ್ತಾರೆ ಅಂತ. ನಂಗಂತೂ ಹೋಗಿ ಬರ್ತಾ ಇಲ್ಲ ಟೀಮ್ ಇಂಡಿಯಾದ ಮೇಲೆ. ಏನ್ ತಪ್ಪಾಗ್ತಿದೆ ಏನಾಗ್ತಿದೆ ಒಂದು ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಚೇಂಜಸ್ ಮಾಡ್ಕೊಂಡ್ರೆ ಟೀಮ್ ಇಂಡಿಯಾ ಸ್ವಲ್ಪ ಪಾರ್ ಆಗ್ಬೋದು ಇದರಿಂದ ಅಂತ ಕಾಮೆಂಟ್ ಮಾಡಿ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.